ನಮಸ್ಕಾರ ವೀಕ್ಷಕರೇ, ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ಕ್ಲಿನಿಕ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಸುಧಾ ಗೌಡ. ವೀಕ್ಷಕರೇ, ಇವತ್ತಿನ ಕ್ಲಿನಿಕ್ ನಲ್ಲಿ ಆರ್ಥ್ರೈಟಿಸ್ ಅಂದ್ರೆ ಸಂಧಿವಾತ ಅಂತಂದ್ರೆ ಏನು, ಸಂಧಿವಾತ ಯಾವೆಲ್ಲ ಕಾರಣಗಳಿಗೆ ಬರುತ್ತೆ, ಹಾಗೆ ಯಾವ ಏಜ್ ನಲ್ಲಿ ಸಂಧಿವಾತ ಬರುತ್ತೆ, ಜೊತೆಗೆ ಹೋಮಿಯೋಪತಿಯಲ್ಲಿ ಸಂಧಿವಾತಕ್ಕೆ ಏನೆಲ್ಲ ಚಿಕಿತ್ಸೆಗಳಿದೆ, ಇದೆಲ್ಲದನ್ನು ತಿಳಿಸಿಕೊಡೋದಕ್ಕೆ ಹೋಮಿಯೋಕೇರ್ನ ವೈದ್ಯರಾಗಿರುವಂತಹ ಡಾಕ್ಟರ್ ಶಿಲ್ಪಾ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾರೆ. ನಿಮಗೆ ಸಂಧಿವಾತಕ್ಕೆ ಸಂಬಂಧಪಟ್ಟ ಏನಾದ್ರು ಸಮಸ್ಯೆಗಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡಬಹುದು. ಡಾಕ್ಟರ್ ನಿಮ್ ಜೊತೆ ನೇರವಾಗಿ ಮಾತಾಡೋದ್ರ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕೊಡ್ತಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಸಂಧಿವಾತ ಅಂತ ಅಂದ್ರೆ ಏನ್ ಹೇಳ್ತೀರಾ? ಸೊ ಮೆಡಿಕಲ್ ಅಲ್ಲಿ ಏನ್ ಹೇಳ್ತಾರೆ ಸಂಧಿವಾತ ಅಂತಂದ್ರೆ? ಯಾಕಂದ್ರೆ ಜಾಯಿಂಟ್ಸ್ ಪೇನ್ ಅಂತ ಕೂಡ ನಾವು ಹೇಳ್ತೀವಿ. ಸೊ ಸಂಧಿವಾತ ಅನ್ನೋದು ಯಾವ ಏಜ್ ನಲ್ಲಿ ಕಾಣಿಸ್ಕೊಳ್ಳುತ್ತೆ, ಜೊತೆಗೆ ಬರೋದಕ್ಕೆ ಏನೆಲ್ಲ ಕಾರಣಗಳಿರುತ್ತೆ ಡಾಕ್ಟರ್? ನೋಡಿ, ಆರ್ಥರೈಟಿಸ್ ಅಂದ್ರೆ ಇನ್ಫ್ಲಮೇಷನ್ ಆಫ್ ಜಾಯಿಂಟ್ಸ್ ಅಂತ ಕರಿತೀವಿ, ಅಂದ್ರೆ ಐಟಿಸ್ ಅಂದ್ರೆ ಇನ್ಫ್ಲಮೇಷನ್ ಅಂತ ಕರಿತೀವಿ. ಸೊ ಏನಾಗುತ್ತೆ ಅಂದ್ರೆ ಇನ್ಫ್ಲಮೇಷನ್ ಆದಾಗ ಅಂದ್ರೆ ಜಾಯಿಂಟ್ಸ್ ಅಲ್ಲಿ ತೊಂದರೆ ಆದಾಗ, ಅಂದ್ರೆ ಇನ್ಫೆಕ್ಷನ್ ಇರಬಹುದು ಅಥವಾ ಇನ್ಫ್ಲಮೇಷನ್ ಅಂದ್ರೆ ಆ ಜಾಗದಲ್ಲಿ ಗಾಯ ತರ ಆಗಿರುತ್ತೆ. ಸೊ ಬೇರೆ ಕಡೆ ಎಲ್ಲಾದ್ರೂ ಗಾಯ ಆದಾಗ ಹೇಗಾಗಿರುತ್ತೆ ಆ ತರ ಜಾಯಿಂಟ್ಸ್ ಅಲ್ಲೂ ಕೂಡ ಆಗಿರುತ್ತೆ. ಸೊ ಇಲ್ಲಿ ಏನಾಗ್ತಾ ಬರುತ್ತೆ, ಆರ್ಥರೈಟಿಸ್ ಶುರು ಆದಾಗ ಒಂದು ಆಸ್ಟಿಯೋ ಆರ್ಥರೈಟಿಸ್ ಅಂದ್ರೆ ಮೂಳೆ ಸವಿಯೋದ್ರಿಂದ ಶುರು ಆದಾಗ ಅದನ್ನ ಆಸ್ಟಿಯೋ ಆರ್ಥರೈಟಿಸ್ ಅಂತ ಕರಿತೀವಿ. ಸೊ ಇದು ಆಸ್ಟಿಯೋ ಆರ್ಥರೈಟಿಸ್ ಶುರು ಆದಾಗ ಏನಾಗುತ್ತೆ, ಅವರಿಗೆ ಪೇನ್ಸ್ ಶುರು ಆಗುತ್ತೆ, ಅಂದ್ರೆ ಸಿವಿಯರ್ ಪೇನ್. ಫಸ್ಟ್ ಕ್ರಮೇಣವಾಗಿ ಜಾಸ್ತಿ ಆಗ್ತಾ ಬರುತ್ತೆ. ಫಸ್ಟ್ ಪೇನ್ ಶುರು ಆಗುತ್ತೆ, ಅದರಲ್ಲಿ ಅವರಿಗೆ ಹೇಳ್ತಾರೆ ಹಿಡಿದಂಗಾಗತ್ತೆ, ಮತ್ತೆ ನಡೆಯೋದಕ್ಕೆ ಕಷ್ಟ ಆಗುತ್ತೆ. ಸೊ ಈ ತರದ್ದೆಲ್ಲ ಶುರು ಆಗುತ್ತೆ ಸಿಂಪ್ಟಮ್ಸ್. ಇದ್ರ ಜೊತೆಗೆ ಏನಾಗುತ್ತೆ, ಅವರಿಗೆ ಇದು ಶುರು ಆಗ್ತಾ ಫಸ್ಟ್ ಪೇನ್ಸ್ ಆದ ನಂತರ ಅಲ್ಲಿ ರೆಡ್ನೆಸ್ ಇರುತ್ತೆ, ಅಂದ್ರೆ ಆ ಜಾಗದಲ್ಲಿ ರೆಡ್ನೆಸ್ ಆಗೋದು ಶುರು ಆಗುತ್ತೆ. ಅದ್ರ ಜೊತೆಗೆ ಸ್ವೆಲ್ಲಿಂಗ್ ಇರುತ್ತೆ. ಕೆಲವರಿಗೆ ತುಂಬಾ ದೂರ ನಡೆದಾಗ ಸ್ವೆಲ್ಲಿಂಗ್ ಕೂಡ ಕಾಣಿಸುತ್ತೆ, ಮತ್ತೆ ಆ ಜಾಗದನ್ನ ನಾವು ಮುಟ್ಟು ನೋಡಿದಾಗ ಅಲ್ಲಿ ಬಿಸಿ ಕೂಡ ಇರುತ್ತೆ. ಸೊ ಇದು ಇನ್ಫ್ಲಮೇಷನ್ ಜಾಸ್ತಿ ಇದೆ ಅಂತ ನಾವು ಹೇಳ್ಬೋದು. ಸೊ ಇದ್ರಲ್ಲಿ ಏನಾಗ್ತಾ ಬರುತ್ತೆ, ಅವರಿಗೆ ಪೇನ್ಸ್ ಜಾಸ್ತಿ ಆದಾಗ ಆಸ್ಟಿಯೋ ಆರ್ಥರೈಟಿಸ್ ಅಲ್ಲಿ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಇರೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಡಿಜನರೇಟಿವ್ ಚೇಂಜಸ್ ಇಂದ ಅವರಿಗೆ ಮೂಳೆ ಸವಿಯೋದು ಜಾಸ್ತಿ ಆದಾಗೂ ಪೇನ್ ಕೂಡ ಜಾಸ್ತಿ ಆಗ್ತಿರುತ್ತೆ, ಅಂದ್ರೆ ಸಿವಿಯಾರಿಟಿ ಆಫ್ ಪೇನ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಇದು ಒಂದು ತರದ ಆಸ್ಟಿಯೋ ಆರ್ಥರೈಟಿಸ್ ಅಲ್ಲಿ. ರುಮೆಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅವರಿಗೆ ಇನ್ಫೆಕ್ಷನ್ ಆಗಿರುತ್ತೆ, ಅಂದ್ರೆ ರುಮೆಟಾಯ್ಡ್ ಫ್ಯಾಕ್ಟರ್ ಅಂತ ಕರಿತೀವಿ, ಅಂದ್ರೆ RA ಫ್ಯಾಕ್ಟರ್ ಏನಾಗಿರುತ್ತೆ ಅದು ಪಾಸಿಟಿವ್ ಅಂತ ಬಂದಿರುತ್ತೆ. ಅವಾಗ ಏನಾಗುತ್ತೆ, ಅದು ಇನ್ಫೆಕ್ಷನ್ ಆಗಿದೆ ಆ ಜಾಗದಲ್ಲಿ ಅಂತ. ಇದೇನಾಗುತ್ತೆ, ಫಸ್ಟ್ ಸ್ಮಾಲರ್ ಜಾಯಿಂಟ್ಸ್ ಅಂತ ಕರಿತೀವಿ, ಅಂದ್ರೆ ಟೋಸ್ ಮತ್ತೆ ಹ್ಯಾಂಡ್ಸ್. ಸೊ ಇದರಲ್ಲಿ ಏನಾಗುತ್ತೆ, ಟಾರ್ಸಲ್ ಜಾಯಿಂಟ್ಸ್ ಅಂತ ಕರಿತೀವಿ, ಮತ್ತೆ ಫ್ಯಾರೆಂಜಿಯಲ್ ಜಾಯಿಂಟ್ಸ್, ಕೈಗಳು ಮತ್ತು ಕಾಲ್ಗಳಲ್ಲಿ ಶುರು ಆಗುತ್ತೆ ನೋವು. ಇದರಲ್ಲಿ ಏನಾಗ್ತಾ ಬರುತ್ತೆ, ಪೇನ್ಸ್ ಮತ್ತೆ ಸ್ಟಿಫ್ನೆಸ್ ಕೂಡ ಇರುತ್ತೆ. ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಕರಿತೀವಿ, ಇದು ವೈಟಲ್ ಸೈನ್. ಅದಕ್ಕೆ ರುಮೆಟಾಯ್ಡ್ ಆರ್ಥರೈಟಿಸ್ ಬಂದಿದೆ ಅಂತ ಗೊತ್ತಾದಾಗ ಅವ್ರಿಗೆ ಏನಾಗುತ್ತೆ, ಸ್ಟಿಫ್ನೆಸ್ ಶುರು ಆಗುತ್ತೆ ಬೆಳಗ್ಗೆ ಹೊತ್ತು, ಬೆಳಗಿನ ಜಾವ ಸ್ಟಿಫ್ನೆಸ್. ಸೊ ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಇದು ಎಲ್ಲಾ ಜಾಯಿಂಟ್ಗೂ ಹರಡ್ತಾ ಬರುತ್ತೆ. ಫಸ್ಟ್ ಇನಿಷಿಯಲ್ ಸ್ಟೇಜ್ ಏನಾಗುತ್ತೆ, ಬರೀ ಸ್ಮಾಲರ್ ಜಾಯಿಂಟ್ಸ್ ಅಟ್ಯಾಕ್ ಆಗಿರುತ್ತೆ. ಸೊ ಗ್ರಾಜುಯಲಿ ಇನ್ಕ್ರೀಸ್ ಆಗ್ತಾ ಬರುತ್ತೆ ಅದು. ಸೊ ಇದು ರುಮೆಟಾಯ್ಡ್ ಆರ್ಥರೈಟಿಸ್. ಮತ್ತೆ ಗೌಟಿ ಆರ್ಥರೈಟಿಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಯೂರಿಕ್ ಆಸಿಡ್ ಇನ್ಕ್ರೀಸ್ ಆಗಿದ್ರಿಂದ, ಸೀರಮ್ ಯೂರಿಕ್ ಆಸಿಡ್ ಅಂತ ಕರಿತೀವಿ, ಅದು ಇನ್ಕ್ರೀಸ್ ಆದಾಗ ಅವರಿಗೆ ಜಾಯಿಂಟ್ಸ್ ಪೇನ್ ಶುರು ಆಗುತ್ತೆ. ಅಂದ್ರೆ ಅದು ಗ್ರೇಟರ್ ಟೋ ಅಂತ ಕರಿತೀವಿ, ಅಂದ್ರೆ ಹೆಬ್ಬೆರಳಲ್ಲಿ ಶುರು ಆಗುತ್ತೆ. ಸ್ವೆಲ್ಲಿಂಗ್ ಇರಬಹುದು ಅಥವಾ ಆಂಕಲ್ ಸ್ವೆಲ್ಲಿಂಗ್ ಇರಬಹುದು, ಅದರ ಜೊತೆಗೆ ನೋವುಗಳು, ಮತ್ತೆ ಇದರಲ್ಲೂ ಸ್ಟಿಫ್ನೆಸ್ ಕಾಣಿಸುತ್ತೆ ನಮಗೆ. ಓಕೆ. ಇನ್ನು ಡಾಕ್ಟರ್, ಕೆಲವರಿಗೆ ಸಾಮಾನ್ಯವಾಗಿ ಬೆಳಗ್ಗೆ ಎದ್ದ ತಕ್ಷಣ ಫುಲ್ ಬಾಡಿ ಪೇನ್ ಆಗ್ತಾ ಇರುತ್ತೆ, ಯಾಕಂದ್ರೆ ಇಡೀ ದಿನ ಓಡಾಡಿರ್ತಾರೆ, ಕೆಲಸ ಮಾಡಿರ್ತಾರೆ. ಬಟ್ ಅದನ್ನ ನೀವು ಯಾವ ಟೈಪ್ ಆಫ್ ಆರ್ಥರೈಟಿಸ್ ಅಂತ ಹೇಳ್ತೀರಾ? ನೋಡಿ, ಅಂದ್ರೆ ರಾತ್ರಿ ಯೂಶಲಿ ಮಲಗಿದ ನಂತರ ಬೆಳಗ್ಗೆ ಎದ್ದಾಗ ದೇ ಶುಡ್ ಫೀಲ್ ಫ್ರೆಶ್, ಅಂದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಅವರಿಗೆ ಆರಾಮ್ ಅಂತ ಅನಿಸ್ಬೇಕು. ಬಟ್ ಕೆಲವುದ್ರಲ್ಲಿ ಏನಾಗುತ್ತೆ, ಕೆಲವು ಆರ್ಥರೈಟಿಸ್ ಲಕ್ಷಣಗಳೇ ಆತರ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ರುಮೆಟಾಯ್ಡ್ ಆರ್ಥರೈಟಿಸ್ ಇಲ್ಲ ಗೌಟಿ ಆರ್ಥರೈಟಿಸ್ ಅಂತ ಕರಿತೀವಿ, ಇದ್ರಲ್ಲಿ ಏನಾಗುತ್ತೆ, ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಕಾಣಿಸುತ್ತೆ. ಸೊ ಅದೇ ಅವರು ಆ ಸಿಂಪ್ಟಮ್ಸ್ ಹೇಳಿದಾಗ ನಾವು ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕು, ಅಂದ್ರೆ ಈ ತೊಂದರೆ ಏನಾದ್ರೂ ಇದೆಯಾ ಅವರಿಗೆ ಅಂತ. ಕೆಲವರಿಗೆ ಏನಾಗುತ್ತೆ, ಚಳಿಗಾಲದಲ್ಲಿ ಅರ್ಲಿ ಮಾರ್ನಿಂಗ್ ಆಸ್ಟಿಯೋ ಆರ್ಥರೈಟಿಸ್ ಇದ್ರೂ ಕೂಡ ಸ್ಟಿಫ್ನೆಸ್ ಇರುತ್ತೆ ಮತ್ತೆ ಪೇನ್ ಇರುತ್ತೆ. ಅದು ಬಿಕಾಸ್ ಆಫ್ ದ ವೆದರ್ ಚೇಂಜ್ ಇಂದ ಬಾಡಿ ಪೇನ್ ಬರುತ್ತೆ. ಬಟ್ ಇದನ್ನ ನಾವು ಹೇಗೆ ಕ್ಯೂರ್ ಮಾಡ್ಕೊಳ್ಳೋದು ಹೇಗೆ ಡಾಕ್ಟರ್? ನಿಮ್ಮ ಒಂದು ಏನ್ ಮಾಡ್ಬೋದು ಅಂತಂದ್ರೆ, ಫಸ್ಟ್ ಅವರಿಗೆ ಎಕ್ಸಸೈಸಸ್ ಅಂದ್ರೆ ಅರ್ಲಿ ಮಾರ್ನಿಂಗ್ ಎಕ್ಸಸೈಸಸ್, ವಾಕಿಂಗ್, ಬ್ರಿಸ್ಕ್ ವಾಕ್ ಇರಬೇಕು, ಮತ್ತೆ ಈವ್ನಿಂಗ್ ಬ್ರಿಸ್ಕ್ ವಾಕ್ ಮಾಡಬೇಕು. ಅದ್ರ ಜೊತೆಗೆ ಏನಾಗುತ್ತೆ, ಅವರಿಗೆ ನ್ಯೂಟ್ರಿಷನ್ ಫುಡ್ ತಗೊಳ್ತಾ ಬರಬೇಕು, ಅಂದ್ರೆ ಕ್ಯಾಲ್ಸಿಯಂ ರಿಚ್ ಫುಡ್ ಇರ್ಬೋದು, ವಿಟಮಿನ್ ಡಿ, ಅಂದ್ರೆ ಹೊರಗಡೆ ಅವರು ಎಕ್ಸ್ಪೋಸ್ ಆದಾಗ ಸನ್ಗೆ ಅದು ಸಿಗುತ್ತೆ. ಸೊ ಇದು ಅವರು ರೆಗ್ಯುಲರ್ ಆಗಿ ಮಾಡಬೇಕು, ಅಂದ್ರೆ ಒಂದ್ ಸ್ವಲ್ಪ ದಿನ ಮಾಡಿ ನಿನ್ಸಿದ್ರು ಮತ್ತೆ
ಶುರು ಆಯ್ತು ಆ ತರದ್ಕಿಂತ ಅವರು ರೆಗ್ಯುಲರ್ ಆಗಿ ಇದನ್ನೆಲ್ಲ ಫಾಲೋ ಮಾಡ್ಕೊಳ್ತಾ ಬರ್ಬೇಕು. ಅಂದ್ರೆ ಕೈಕಾಲೆಲ್ಲ ಊತ ಕಾಣಿಸ್ಕೊಳ್ಳುತ್ತಲ್ಲ ಡಾಕ್ಟರ್, ಅಂತ ಪೇನ್ ಇದ್ದ ಟೈಮಲ್ಲಿ ಕೈಕಾಲು ತುಂಬಾ ಊತ ಬಂದಿರುತ್ತೆ, ಸೊ ಅಂತ ಟೈಮಲ್ಲಿ ಏನ್ ಮಾಡ್ಬೇಕು ಅವರಿಗೆ? ಅಂದ್ರೆ ಯೂಶಲಿ ಏನಾಗುತ್ತೆ, ಆಂಕಲ್ ಸ್ವೆಲ್ಲಿಂಗ್ ಜಾಸ್ತಿ ಇರುತ್ತೆ. ಅಂದ್ರೆ ನೀ ಸ್ವೆಲ್ಲಿಂಗ್ ಇರ್ಬೋದು, ಮಂಡಿ ಚಿಪ್ಪು ಅಲ್ಲಿ ಸ್ವೆಲ್ಲಿಂಗ್ ಇರ್ಬೋದು, ಇಲ್ಲ ಆಂಕಲ್ ಸ್ವೆಲ್ಲಿಂಗ್ ಅಂತ ಹೇಳ್ತೀವಿ. ಇದು ಏನ್ ಮಾಡ್ಬೋದು ಅಂದ್ರೆ ಅವರಿಗೆ ಪೇನ್ಸ್ ಏನಾದ್ರೂ ಜಾಸ್ತಿ ಇದ್ದಾಗ ಅವರು ಅಂದ್ರೆ ಅವರು ತುಂಬಾ ಹೊತ್ತು ಕಾಲ್ನ ಕೆಳಗಡೆ ಬಿಟ್ಟಿರಬಾರ್ದು, ಕೂತಿರುವಾಗ್ಲೂ ಆಗ್ಲಿ ಅಥವಾ ನಿಂತಿರುವಾಗ್ಲೂ. ಏನ್ ಮಾಡ್ಬೇಕು ಅಂದ್ರೆ ಅವರು ಕಾಲು ಸ್ವಲ್ಪ ಮೇಲ್ ಇಟ್ಕೊಂಡು ಕೂತ್ಕೊಳ್ಬೇಕು ಆ ಸ್ವೆಲ್ಲಿಂಗ್ ಇರುವಾಗ. ಜೊತೆಗೆ ಅವರು ನೈಟ್ ಮಲ್ಗಿದ್ದಾಗ್ಲೂ ಅಷ್ಟೇ, ತುಂಬಾ ಸ್ವೆಲ್ಲಿಂಗ್ ಏನಾದ್ರೂ ಇತ್ತು ಅಂತಂದ್ರೆ ಅವರು ದಿಂಬು ತಲೆ ಹತ್ರ ಹಾಕೊಳ್ಳೋ ಬದಲು ಕಾಲ್ ಕೆಳಗಡೆ ಒಂದೆರಡು ದಿಂಬು ಇಟ್ಕೊಂಡು ಅವರು ಕಾಲ್ ನೀಟ್ ಮಲ್ಗಿದ್ರೆ ಅದು ಏನಾಗುತ್ತೆ ಅಂದ್ರೆ ಸ್ವೆಲ್ಲಿಂಗ್ಸ್ ಕಡಿಮೆ ಆಗ್ತಾ ಬರುತ್ತೆ. ಈವನ್ ಮಾರ್ನಿಂಗ್ಸ್ ನೀವು ನೋಡ್ಬೋದು ಸ್ವೆಲ್ಲಿಂಗ್ ಫುಲ್ ಕಡಿಮೆ ಆಗಿರುತ್ತೆ. ಅಂದ್ರೆ ಈಗ ನೀವು ಟೈಪ್ಸ್ ಹೇಳಿದ್ರಿ ಡಾಕ್ಟರ್, ಯಾವೆಲ್ಲ ಟೈಪ್ಸ್ ಅಲ್ಲಿ ಆರ್ಥರೈಟಿಸ್ ಅಂತ ಇರುತ್ತೆ ಅಂತ, ಬಟ್ ಯಾವ್ದ್ರಲ್ಲಿ ತುಂಬಾ ಜಾಸ್ತಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಡಾಕ್ಟರ್? ಯೂಶಲಿ ಏನಾಗುತ್ತೆ, ಎಲ್ಲಾನು ಸಿವಿಯಾರಿಟಿ ವೈಸ್ ನೋಡಿದ್ರೆ ಅಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಬಂತು ಅಂದ್ರೆ ಡೆಫಿನೆಟ್ಲಿ ಕಡಿಮೆ ಮಾಡ್ಕೊಳ್ಬಹುದು. ಅಂದ್ರೆ ಅದು ಗೊತ್ತಾದ ತಕ್ಷಣ ಆ ತೊಂದರೆ ಇದೆ, ಅದು ಟ್ರೀಟ್ಮೆಂಟ್ ಶುರು ಮಾಡಬೇಕು ಅಂತ ಗೊತ್ತಾದ ತಕ್ಷಣ ಶುರು ಮಾಡ್ತು ಟ್ರೀಟ್ಮೆಂಟ್ ಅಂದ್ರೆ ಸಿವಿಯಾರಿಟಿ ಇರ್ಬೋದು ಅಥವಾ ಕಾಂಪ್ಲಿಕೇಶನ್ ನಾವು ತಡಿಬಹುದು. ಬಟ್ ಏನಾಗುತ್ತೆ ಅಂದ್ರೆ ಕೆಲವರು ಅವರು ನೆಗ್ಲೆಕ್ಟ್ ಮಾಡ್ತಾ ಬರ್ತಾರೆ ಈ ತೊಂದರೆಗಳನ್ನ. ಸೊ ಆಲ್ಮೋಸ್ಟ್ ಎಲ್ಲಾ ಆರ್ಥರೈಟಿಸ್ ಅಲ್ಲೂ ಸಿವಿಯಾರಿಟಿ ಇದ್ದೇ ಇರುತ್ತೆ. ಆಸ್ಟಿಯೋ ಆರ್ಥರೈಟಿಸ್ ಇರ್ಬೋದು, ರುಮೆಟಾಯ್ಡ್ ಆರ್ಥರೈಟಿಸ್ ಇರ್ಬೋದು, ಗೌಟಿ ಆರ್ಥರೈಟಿಸ್ ಇರ್ಬೋದು, ಈ ಮೂರಲ್ಲೂ ಸಿವಿಯಾರಿಟೀಸ್ ಇದ್ದೇ ಇರುತ್ತೆ. ಓಕೆನಾ? ಸೊ ಅಟ್ ಡಿಪೆಂಡ್ಸ್ ಆನ್ ದ ಸ್ಟೇಜ್, ಯಾವ ಸ್ಟೇಜ್ ಅಲ್ಲಿ ಅವ್ರು ನಮ್ಮ ಹತ್ರ ಬಂದಿದ್ದಾರೆ ಅಂತ. ಜೊತೆಗೆ ಅವರಿಗೆ ಟ್ರೀಟ್ಮೆಂಟ್ ಕೊಡೋ ಮೂಲಕ ಅದು ಸಿವಿಯಾರಿಟಿನ ಕಡಿಮೆ ಮಾಡ್ತಾ ಬರಬಹುದು. ಸೊ ಇದರ ಜೊತೆಗೆ ನಾನು ಸೆಪ್ಟಿಕ್ ಆರ್ಥರೈಟಿಸ್, ವೈರಲ್ ಆರ್ಥರೈಟಿಸ್ ಜೊತೆಗೆ ಸೋರಿಯಾಟಿಕ್ ಆರ್ಥರೈಟಿಸ್ ಕೂಡ ಅಂದ್ರೆ ಇವಾಗ ಕಾಮನ್ ಆಗಿ ನೋಡ್ತಿದೀವಿ ನಾವು. ಸೊ ಸೆಪ್ಟಿಕ್ ಆರ್ಥರೈಟಿಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಮೇಜರ್ ಆರ್ಗನ್ಸ್ ಏನಾದ್ರೂ ಇನ್ಫೆಕ್ಷನ್ಸ್ ಆಗಿದೆ ಅಥವಾ ಮೇಜರ್ ಡಿಸೀಸಸ್ ಇರುತ್ತೆ ಅವರಿಗೆ. ಸೊ ಅದ್ರ ಜೊತೆಗೆ ಕಾಣಿಸ್ಕೊಳ್ಳುವಂಥದ್ದು ಆರ್ಥರೈಟಿಸ್, ಸೆಪ್ಟಿಕ್ ಆರ್ಥರೈಟಿಸ್ ಅಂತ ಕರಿತೀವಿ. ಸೊ ಆ ಬೇರೆ ಅಂದ್ರೆ ತೊಂದರೆ ಆಗಿರೋದನ್ನ ನಾವು ಟ್ರೀಟ್ಮೆಂಟ್ ಕೊಡ್ತಾ ಬಂತು ಅಂದ್ರೆ ಡೆಫಿನೆಟ್ಲಿ ನಾವು ಈ ಆರ್ಥರೈಟಿಸ್ ಕೂಡ ಅದು ಕಡಿಮೆ ಆಗ್ತಾ ಬರುತ್ತೆ. ಜೊತೆಗೆ ಏನಾಗುತ್ತೆ, ಸೋರಿಯಾಟಿಕ್ ಆರ್ಥರೈಟಿಸ್ ಅಂದ್ರೆ ಸ್ಕಿನ್ ಡಿಸಾರ್ಡರ್, ಅದು ಆಟೋ ಇಮ್ಯೂನ್ ಡಿಸಾರ್ಡರ್, ಅದು ಸೋರಿಯಾಸಿಸ್ ಅಂತ. ಅದು ಬಂದಾಗ ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದಾಗ ಇದು ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಕಾಂಪ್ಲಿಕೇಶನ್ ಆಗುತ್ತೆ. ಸೊ ನಾವು ಸೋರಿಯಾಸಿಸ್ಗೂ ಕೂಡ ಟ್ರೀಟ್ಮೆಂಟ್ ಕೊಟ್ಕೊಂಡು ಜೊತೆಗೆ ಜಾಯಿಂಟ್ಸ್ ಪೇನ್ಗೂ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ, ಡೆಫಿನೆಟ್ಲಿ ಅದನ್ನ ಕೂಡ ಕಡಿಮೆ ಮಾಡ್ಕೊಳ್ತಾ ಬರಬಹುದು. ಅಂದ್ರೆ ಯಾರಲ್ಲಿ ಹೆಚ್ಚಾಗಿ, ಯಾವ ಏಜ್ ನಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ, ಜೊತೆಗೆ ಯಾರಲ್ಲಿ ಹೆಚ್ಚಾಗಿ ಒಂದು ಆರ್ಥರೈಟಿಸ್ ಕಾಣಿಸ್ಕೋಬಹುದು ಡಾಕ್ಟರ್? ನೋಡಿ, ಯೂಶಲಿ ಓಲ್ಡ್ ಏಜ್ ಫ್ಯಾಕ್ಟರ್ಸ್ ಇರುತ್ತೆ. ಅಂದ್ರೆ ಅದನ್ನ ಆಸ್ಟಿಯೋ ಆರ್ಥರೈಟಿಸ್ ಅಲ್ಲಿ ಯೂಶಲಿ ಏನಾಗುತ್ತೆ, ತುಂಬಾ ಏಜ್ ಇರೋರಿಗೆ ಕಾಣಿಸ್ಕೊಳ್ತಾ ಬರ್ತಾನೆ. 45+ ಇರ್ಬೋದು, 45 ಇಂದ 65 ಇಯರ್ಸ್ ಅಥವಾ 75 ಇಯರ್ಸ್ ತನಕ ಕಾಣಿಸುತ್ತೆ. ಬಟ್ ರುಮೆಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ಆ ತರ ಇರೋದಿಲ್ಲ. ಅಂದ್ರೆ ಮಿಡಲ್ ಏಜ್ ಪೀಪಲ್ಗೂ ಕಾಣಿಸ್ತಾ ಬರುತ್ತೆ. ಅಂಡ್ ಮೋರ್ ಆಫ್ ಫೀಮೇಲ್ಸ್ ಅಂದ್ರೆ ಹೆಂಗಸರಿಗೆ ಜಾಸ್ತಿ ಕಾಣಿಸ್ತಾ ಬರುತ್ತೆ ರುಮೆಟಾಯ್ಡ್ ಆರ್ಥರೈಟಿಸ್. ಜೊತೆಗೆ ಗೌಟಿ ಆರ್ಥರೈಟಿಸ್ ಅಲ್ಲಿ ಏನಾಗುತ್ತೆ, ಮೇಲ್ಸ್ ಗಂಡಸರಿಗೆ ಜಾಸ್ತಿ ಕಾಣಿಸ್ತಾ ಬರುತ್ತೆ. ಯಾಕೆಂದ್ರೆ ಅಂದ್ರೆ ಯೂಶಲಿ ನಾನ್ ವೆಜಿಟೇರಿಯನ್ಸ್ಗೂ ಕೂಡ ಯೂರಿಕ್ ಆಸಿಡ್ ಜಾಸ್ತಿ ಆಗೋ. ಎರಡಕ್ಕೂ ಇಬ್ರಿಗೂ ಏನ್ ಡಿಫರೆನ್ಸ್ ಡಾಕ್ಟರ್? ಅಂದ್ರೆ ತೊಂದರೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಬಿಕಾಸ್ ಆಫ್ ಎಮೋಷನಲ್ ಸ್ಟ್ರೆಸ್ ಇರ್ಬೋದು, ಟೆನ್ಷನ್ಸ್ ಇರ್ಬೋದು, ಅಥವಾ ಫ್ಯಾಮಿಲಿ ಏನಾದ್ರೂ ತೊಂದರೆ ಇದೆ, ಈ ತರದ್ದೆಲ್ಲ ಆದಾಗ ಅವರು ಸ್ಟ್ರೆಸ್ ಜಾಸ್ತಿ ತಡೆಯಕ್ ಆಗೋದಿಲ್ಲ ಅಂದಾಗ ಏನಾಗುತ್ತೆ, ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ರುಮೆಟಾಯ್ಡ್ ಆರ್ಥರೈಟಿಸ್ ಇಸ್ ಒನ್ ಆಫ್ ಆಟೋ ಇಮ್ಯೂನ್ ಡಿಸಾರ್ಡರ್. ಇದೇನಾಗುತ್ತೆ, ಇಮ್ಯುನಿಟಿ, ನಮ್ಮ ದೇಹದಲ್ಲಿರೋ ಇಮ್ಯುನಿಟಿ ಅಂದ್ರೆ ಇಮ್ಯೂನ್ ಸಿಸ್ಟಮ್ ವೀಕ್ ಆಗ್ತಾ ಹೋಗಿರುತ್ತೆ. ಸೊ ಅವಾಗ ಈ ತೊಂದರೆಗಳೆಲ್ಲ ಕಾಣಿಸ್ಕೊಳಕ್ ಶುರು ಆಗುತ್ತೆ. ಸೊ ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ರುಮೆಟಾಯ್ಡ್ ಆರ್ಥರೈಟಿಸ್ ಅಂತ ಗೊತ್ತಾದಾಗ ಅದು ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಇರುತ್ತೆ, ಜೊತೆಗೆ ಪೇನ್ಸ್ ಇರುತ್ತೆ, ಫೀವರ್ ಇರುತ್ತೆ, ಅದರಲ್ಲಿ ರ್ಯಾಷಸ್ ಕೂಡ ಕಾಣಿಸುತ್ತೆ, ಸ್ಕಿನ್ ರ್ಯಾಷಸ್ ಕಾಣಿಸ್ತಾ ಬರುತ್ತೆ. ಸೊ ಫೀವರ್ ಬಿಟ್ಟು ಬಿಟ್ಟು ಬರುತ್ತೆ, ಚಳಿ ಜ್ವರ ಇರುತ್ತೆ, ಜೊತೆಗೆ ಜಾಯಿಂಟ್ಸ್ ಪೇನ್ಸ್ ಇರುತ್ತೆ. ಸೊ ಗೌಟಿ ಆರ್ಥರೈಟಿಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅದು ಕಾಣಿಸ್ಕೊಳ್ಳೋದೆ ಕಾಲ್ ಭಾಗದಲ್ಲಿ, ಕಾಲಿಂದು ಅಂದ್ರೆ ದೊಡ್ಡ ಬೆರಳು ಹೆಬ್ಬೆಟ್ಟಿರ್ಬೋದು, ಇಲ್ಲ ಆಂಕಲ್ ಜಾಯಿಂಟ್, ಇದು ಎರಡರಲ್ಲಿ ಕಾಣಿಸ್ಕೊಳ್ತಾ ಬರುತ್ತೆ ಅದು ಜಾಸ್ತಿ. ಜೊತೆಗೆ ಸ್ವೆಲ್ಲಿಂಗ್ ಕೂಡ ಇರುತ್ತೆ. ಇದರಲ್ಲಿ ನಾಟ್ ನೆಸೆಸರಿಲಿ ಅಂದ್ರೆ ಫೀವರ್ ಇರಬೇಕು ಅಂತ ಏನಿಲ್ಲ, ಬಟ್ ಫೀವರ್ ಕಾಣಿಸ್ಕೊಳ್ಳೋ ಚಾನ್ಸಸ್ ಇದ್ರಲ್ಲೂ ಇರುತ್ತೆ. ಓಕೆ, ಸಾಮಾನ್ಯವಾಗಿ ಒಂದು ಸಂಧಿವಾತಕ್ಕೆ ಅಲೋಪತಿಯಲ್ಲಿ ಮಾತ್ರೆಗಳನ್ನ ತಗೋತಾ ಇರ್ತಾರೆ, ಬಟ್ ಮಾತ್ರೆ ಬಿಟ್ಟು ಬೇರೆ ಏನ್ ಮೆಡಿಸಿನ್ಸ್ ತಗೋಬಹುದು? ಹೋಮಿಯೋಪತಿಯಲ್ಲಿ ಯಾವೆಲ್ಲ ಟ್ರೀಟ್ಮೆಂಟ್ಸ್ ಇದೆ ಡಾಕ್ಟರ್ ಇದಕ್ಕೆ? ನೋಡಿ, ಯೂಶಲಿ ಏನಾಗುತ್ತೆ, ಇದು ಆಸ್ಟಿಯೋ ಆರ್ಥರೈಟಿಸ್ ಅಂತ ಶುರು ಆದಾಗ ಏನ್ ಹೇಳ್ತಾರೆ ಅಂದ್ರೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಏನಂತಾರೆ, ಓರಲ್ ಟ್ರೀಟ್ಮೆಂಟ್ ಅಂದ್ರೆ ಪೇನ್ ಕಿಲ್ಲರ್ಸ್ ಕೊಡ್ತಾ ಬರ್ತಾರೆ. ಅದೇನಾಗುತ್ತೆ, ಪೇನ್ ಕಿಲ್ಲರ್ಸ್ ಕೊಟ್ಟಾಗ ಅವರಿಗೆ ರಿಲೀಫ್ ಇರುತ್ತೆ, ಅಂದ್ರೆ ಅದನ್ನ ಟೆಂಪರರಿ ರಿಲೀಫ್ ಅಂತ ಕರಿತೀವಿ ನಾವು. ಸೊ ಇದೇನಾಗುತ್ತೆ, ಅದನ್ನ ಕೊಡ್ತಾ ಇದ್ದಾಗ ಅವರಿಗೆ ಮೆಡಿಸಿನ್ ತಗೊಂಡಾಗ ಬೆಟರ್ ಅನ್ಸುತ್ತೆ, ಮತ್ತೆ ಶುರು ಆಗುತ್ತೆ, ಈ ತರ ಆಗ್ತಾ ಬರುತ್ತೆ. ಬಟ್ ಹೋಮಿಯೋಪತಿನಲ್ಲಿ ನಾವೇನ್ ಮಾಡ್ತೀವಿ, ಇದು ಮೂಳೆ ಸವಿಯೋದು ತಡೆಯೋದಕ್ಕೆ ನಾವು ಮೆಡಿಸಿನ್ಸ್ ಕೊಡ್ತಾ ಬರ್ತೀವಿ. ಅದ್ರ ಜೊತೆಗೆ ಅವರಿಗೆ ಪೇನ್ಸ್ ಕಡಿಮೆ ಆಗ್ಬೇಕು ಇದಕ್ಕೂ ಕೊಡ್ತಾ ಬರ್ತೀವಿ, ಮತ್ತೆ ಸಿವಿಯರ್ ಆಗದೆ ಇರೋದಕ್ಕೂ ಕೂಡ
ಅಂದ್ರೆ ಇದು ಕಾಂಪ್ಲಿಕೇಶನ್ ಟರ್ನ್ ಆಗಬಾರ್ದು, ಅದಕ್ಕೂ ನಾವು ಟ್ರೀಟ್ಮೆಂಟ್ ಕೊಡ್ತಾ ಬರ್ತೀವಿ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ 3 ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟಾಗ ಇದು ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಓಕೆ ಡಾಕ್ಟರ್, ಇದ್ರ ಬಗ್ಗೆ ಮತ್ತಷ್ಟು ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ವೀಕ್ಷಕರೇ, ಈ ಒಂದು ಸಂಧಿವಾತದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ಕ್ಲಿನಿಕ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್. ವಿರಾಮದ ನಂತರ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ಕ್ಲಿನಿಕ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್, ಒಂದು ಕಾಲ್ ಇದೆ ನೋಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮಾ. ನಮಸ್ತೆ ಮೇಡಮ್. ತಮ್ಮ ಹೆಸರು? ತುಳಸಮ್ಮ ಅಂತಾರಿ. ಮತ್ತೊಮ್ಮೆ ಹೇಳಿ. ತುಳಸಮ್ಮ ಅಂತ. ತುಳಸಿ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಗಂಗಾವತಿಲಿಂದ. ಗಂಗಾವತಿಯಿಂದ. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನು ಅಂತ ಹೇಳಿಮ್ಮ. ಹ್ಞೂನ್ರಿ. ನಮಸ್ತೆ, ಹೇಳಿ. ನಮಗೆ 45 ವರ್ಷ ರೀ. ನಾವಿಲ್ಲಿ ಮೊಣಕಾಲ್ ನೋವಿಗೆ ತೋರಿಸ್ಕೊಂಡಿದ್ದೀರಿ. ಓಕೆ. ಕಡಿಮೆ ನಾವಲ್ರಿ, ಅವ್ರು ಮೊಣಕಾಲಿದ್ದ ನೀರ್ ತುಂಬ್ಯಾವ ಅಂತ ಹೇಳಿ 2-3 ಸಲ ನೀರ್ ತೆಗ್ದಾರ್ರಿ ಮೊಣಕಾಲದಲ್ಲಿ. ಓಕೆ. ಮತ್ತೆ ಗುಳಿಗೆ ಅವರು ಬರ್ಕೊಟ್ಟಾರಿ. ಅವ್ರು ತಗೊಂಡಾಗ ಅಷ್ಟೇ ಕಡಿಮೆ ಆಗತ್ರಿ, ಮತ್ತೆ ನೋವು ಜಾಸ್ತಿ ಆಗತ್ರಿ. ಓಕೆ. ಇದು ಎಷ್ಟು ದಿವಸದಿಂದ ಇದೆಮ್ಮ ನಿಮ್ಗೆ ತೊಂದ್ರೆ? ಈಗ ಸುಮಾರು ಈಗ 1 ವರ್ಷದಿಂದ ಬರ್ತೈತ್ರಿ. ಓಕೆ. ಸೊ ನಿಮ್ಗೆ ಇದು ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡ್ಸಿದೀರಾ? ಇಲ್ಲ ರೀ, ಮಾಡಿಲ್ಲ ರೀ. ಅವ್ರು ಏನ್ ಎಕ್ಸ್ರಾ ಅದು ಏನ್ ತೆಗ್ದಿಲ್ರಿ. ನೋಡಿ ಅವ್ರು ನೀರ್ ತುಂಬ್ಯಾವ ಅಂತ ಹೇಳಿ ಮೊಣಕಾಲ ಹತ್ರ ನೀರ್ ತೆಗ್ದಾರ್ರಿ. ಓಕೆ. ಮತ್ತೆ ಇಂಜೆಕ್ಷನ್ ಅಲ್ಲಿ ಮೊಣಕಾಲ ಹತ್ರ 2 ಇಂಜೆಕ್ಷನ್ ಮಾಡ್ಯಾರ್ರಿ. ಓಕೆ. ನೋಡಿಮ್ಮ, ನೀವು ಫಸ್ಟ್ ಏನ್ ಮಾಡ್ಬೋದು ಅಂದ್ರೆ ಒಂದು ಬೇಸಿಕ್ ಇನ್ವೆಸ್ಟಿಗೇಷನ್ ಮಾಡಿಸಿ, ಅಲ್ಲಿ ಏನ್ ತೊಂದರೆ ಆಗಿದೆ ಅಂತ ಗೊತ್ತಾಗುತ್ತೆ. ಓಕೆನಾ? ಅದು ಇನ್ವೆಸ್ಟಿಗೇಷನ್ ಮಾಡಿಸಿ ಅದ್ರ ಜೊತೆಗೆ ನೀವು ಇವಾಗ ಏನೇನ್ ಟ್ರೀಟ್ಮೆಂಟ್ ತಗೊಂತಿದ್ರ ಅದನ್ನ ಕಂಟಿನ್ಯೂ ಮಾಡಬಹುದು. ಬಟ್ ಅದು ಜಸ್ಟ್ ಪೇನ್ ಕಿಲ್ಲರ್, ಅದು ತೊಂದರೆ ಮೆಡಿಸಿನ್ ತಗೊಂಡಾಗ ಅಷ್ಟೇ ಕಡಿಮೆ ಆಗುತ್ತ್ರಿ, ಮತ್ತೆ ಪುನಃ ಮತ್ತೆ ಸ್ಟಾರ್ಟ್ ಆಗುತ್ತ್ರಿ. ಓಕೆ ಅಮ್ಮ. ಸೊ ನೀವು ಒಂದು ಕೆಲಸ ಮಾಡ್ಬೋದು, ಒಂದು ಇನ್ವೆಸ್ಟಿಗೇಷನ್ ಮಾಡಿಸಿ, ಆ ಇನ್ವೆಸ್ಟಿಗೇಷನ್ ಆದ ನಂತರ ನೀವೇನ್ ಮಾಡ್ಬೋದು, ಆ ರಿಪೋರ್ಟ್ಸ್ ಮತ್ತೆ ಇಷ್ಟು ದಿನ ನೀವೇನ್ ಟ್ರೀಟ್ಮೆಂಟ್ ತಗೊಂಡಿದ್ದೀರಾ ಅದನ್ನ ನೀವು ಕ್ಲಿನಿಕ್ಗೆ ತಗೊಂಡ್ ಬಂದು ಅಂತಂದ್ರೆ ಡೆಫಿನೆಟ್ಲಿ ಇದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಬರ್ಬೋದು. ಅದು ಪದೇ ಪದೇ ನೀರ್ ತುಂಬೋದಾಗ್ಲಿ ಅಥವಾ ನೋವು ಜಾಸ್ತಿ ಆಗೋದು, ಇದನ್ನೆಲ್ಲ ನಾವು ಕಡಿಮೆ ಮಾಡ್ತಾ ಬರಬಹುದು. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇನ್ನು ಡಾಕ್ಟರ್, ಕೆಲವರಿಗೆ ಆಕ್ಸಿಡೆಂಟ್ ಆಗಿರುತ್ತೆ. ಸೊ ಆಕ್ಸಿಡೆಂಟ್ ಆದ್ಮೇಲೆ ಅವರು ಆಪರೇಷನ್ ಅಥವಾ ಮಾಡಿಸ್ಕೊಂಡಿರ್ತಾರೆ, ಅದಾದ್ಮೇಲೆ ಅವರಿಗೆ ಸಂಧಿವಾತ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಬಟ್ ಇದಕ್ಕೆ ಹೋಮಿಯೋ ಕೇರ್ ನಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ? ನೋಡಿ, ಏನಾಗುತ್ತೆ, ಇದು ಇಂಜುರಿ, ಮೆಕ್ಯಾನಿಕಲ್ ಇಂಜುರಿ ಇರ್ಬೋದು, ಇಲ್ಲ ಫ್ರಾಕ್ಚರ್ ಜಾಗದಲ್ಲಿ ಆಗಿರುತ್ತೆ. ಸೊ ಅದು ಎಷ್ಟು ವರ್ಷದಿಂದ ಇತ್ತು, ಈ ತರದೆಲ್ಲ ನಾವು ಕೇಳ್ತೀವಿ, ಹಿಸ್ಟ್ರಿ ಕೇಳ್ತೀವಿ. ಅದಕ್ಕೆ ಜೊತೆಗೆ ಏನಾಗುತ್ತೆ, ಅವರಿಗೆ ಅದು ತೊಂದರೆ ಅಂದ್ರೆ ಅದೇ ಜಾಗದಲ್ಲಿ ಮತ್ತೆ ಪೇನ್ ಶುರು ಆಗಿದೆ ಅಂದ್ರೆ, ಇವಾಗ ಏನಾಗುತ್ತೆ, ದೇಹದಲ್ಲಿ ಎಲ್ಲ ನಾರ್ಮಲ್ ಇರುತ್ತೆ, ಒಂದು ಕಡೆ ಪೆಟ್ಟು ಬಿದ್ದಾಗ ಆ ಪೆಟ್ಟು ಬಿದ್ದಿರೋ ಜಾಗ ವೀಕ್ ಅಂತ ಇರುತ್ತೆ. ಸೊ ಇವ್ರಿಗೆ ಇಮ್ಯುನಿಟಿ ಕಡಿಮೆ ಆಗ್ತಾ, ಜೊತೆಗೆ ಅವ್ರಿಗೆ ಏಜ್ ಆಗ್ತಾ ಜೊತೆಗೆ ಆ ವೀಕ್ ಪಾಯಿಂಟ್ ಅಲ್ಲೇ ಫಸ್ಟ್ ತೊಂದರೆಗಳು ಕಾಣಿಸ್ಕೊಳ್ಳೋದು. ಬಗ್ಗೆ ಮತ್ತೆ ಮಾತಾಡೋಣ. ಮತ್ತೊಂದು ಕಾಲ್ ಇದೆ. ಹಲೋ, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಸತೀಶ್ ಅಂತ ಮೇಡಮ್. ಸತೀಶ್ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬ್ಯಾಂಗ್ಳೂರ್ ಬಸವೇಶ್ವರ ನಗರದಿಂದ. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ ಸಮಸ್ಯೆ ಏನಂತ ಹೇಳಿ. ಓಕೆ. ನಮಸ್ತೆ, ಹೇಳಿ ಸತೀಶ್. ಮೇಡಮ್, ಆಕ್ಚುಲಿ ನನ್ಗೆ ಈ ಲಂಬರ್ ಇದೆಯಲ್ಲ, ಬ್ಯಾಕ್ ಸೈಡ್ ಹಿಪ್ಸ್ ಹತ್ರ, ಅಲ್ಲಿ ಪೇನ್ಸ್ ಪೇನ್ಸ್ ಬರ್ತಾ ಇರುತ್ತೆ. ಸೊ 1 year ಇಂದ ಇತ್ತು. ರೀಸೆಂಟ್ ಆಗಿ ಟ್ರೀಟ್ಮೆಂಟ್ ಶುರು ಮಾಡಿದೀನಿ. ಓಕೆ. ಟ್ರೀಟ್ಮೆಂಟ್ ಶುರು ಮಾಡಿದೀನಿ. ಯಾವ ತರ ಫುಡ್ ತಗೋಬೇಕು, ಎಕ್ಸರ್ಸೈಸ್ ಯಾವ ತರ ಮಾಡ್ಬೇಕು, ಬರೀ ಯೋಗಾಸನ ಮಾಡಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಯೋಗಾಸನಗಳು ಅದೇ ತರದ ಯೋಗಾಸನಗಳು ಗೊತ್ತಿಲ್ಲ. ಸೊ ಪರ್ಟಿಕ್ಯುಲರ್ ಆಗಿ ಏನು ಅಂತ ತಿಳಿಸ್ಕೊಡ್ತೀರಾ? ಸರ್, ಏನ್ ಮಾಡಬಹುದು ಅಂದ್ರೆ ನೀವು ಕ್ಯಾಲ್ಸಿಯಂ ರಿಚ್ ಫುಡ್ ತಗೊಳ್ತಾ ಬನ್ನಿ ಸರ್. ನಾನ್ ವೆಜಿಟೇರಿಯನ್ಸ್ ಆದ್ರೆ ಮೊಟ್ಟೆ ತಗೊಳ್ಬಹುದು. ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇದೆಲ್ಲ ಕ್ಯಾಲ್ಸಿಯಂ ರಿಚ್ ಇರುತ್ತೆ. ಜೊತೆಗೆ ನಾನ್ ವೆಜಿಟೇರಿಯನ್ಸ್ ಅಂದ್ರೆ ವಾರಕ್ಕೆ ಒಂದ್ಸತಿ ತಗೊಳ್ಬಹುದು ನಾನ್ ವೆಜ್ ನ. ಜೊತೆಗೆ ನೀವು ಇದು ಹಸಿ ತರಕಾರಿ, ಜೊತೆಗೆ ನೀವು ಇನ್ನು ಗ್ರೀನ್ ಲೀಫಿ ವೆಜಿಟೇಬಲ್, ಹಸಿರು ತರಕಾರಿಗಳನ್ನ ಕೂಡ ತಗೊಳ್ತಾ ಬಂತು ಅಂದ್ರೆ ಅದರಲ್ಲೂ ಜಾಸ್ತಿ ಕ್ಯಾಲ್ಸಿಯಂ ರಿಚ್ ಇರುತ್ತೆ. ಜೊತೆಗೆ ರಾಗಿ ಐಟಮ್ ಸ್ವಲ್ಪ ಇನ್ಕ್ಲೂಡ್ ಮಾಡ್ತಾ ಬನ್ನಿ ಸರ್. ಇದರ ಜೊತೆಗೆ ನೀವು ಬೆಳಗ್ಗೆ 7:30 ಬಿಸಿಲಲ್ಲಿ, ಎಳೆ ಬಿಸಿಲಲ್ಲಿ ನೀವು ಹೊರಗಡೆ ಹೋದಾಗ ಒಂದು 15-20 ಮಿನಿಟ್ಸ್ ನೀವು ಆ ಬಿಸಿಲಲ್ಲಿ ನಿಂತಿರ್ಬೇಕು ಸರ್. ಇದರಲ್ಲಿ ನ್ಯಾಚುರಲಿ ನಿಮ್ಗೆ ವಿಟಮಿನ್ ಡಿ ಸಿಗುತ್ತೆ. ಸೊ ಇದು ಮೂಳೆ ಗಟ್ಟಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ, ಅಂದ್ರೆ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಅಲ್ಲಿ ನಿಮ್ಗೆ ಹೆಲ್ಪ್ ಆಗ್ತಾ ಬರುತ್ತೆ ಸರ್. ಇದು ಅದರ ಜೊತೆಗೆ ನೀವು ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸಸ್ ಅಂತ ಕೆಲವು ಇರುತ್ತೆ ಸರ್. ಅದನ್ನ ನೀವು ಮಾಡ್ತಾ ಬಂತು ಅಂದ್ರೆ ಡೆಫಿನೆಟ್ಲಿ ಈ ಲಂಬಾರ್ ರೀಜನ್ ಪೇನ್ ನ ಕಡಿಮೆ ಮಾಡ್ಕೊಳ್ತಾ ಬರಬಹುದು. ಏನಾದ್ರೂ ಮುಂದೆ ನಿಮ್ಗೆ ಇನ್ಫಾರ್ಮೇಶನ್ ಬೇಕು, ಅದ್ರ ಜೊತೆ ಟ್ರೀಟ್ಮೆಂಟ್ ಬೇಕು ಅಂದ್ರೆ ಡೆಫಿನೆಟ್ಲಿ ನೀವು ಮಾಡಿಸಿರೋ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಇರಬಹುದು, ಮತ್ತೆ ಟ್ರೀಟ್ಮೆಂಟ್ ಏನೇನು ತಗೊಳ್ತಿರ್ತೀರಾ ಅದನ್ನ ನೀವು ಕ್ಲಿನಿಕ್ ಬಂದು ತೋರಿಸ್ತು ಅಂದ್ರೆ ಡೆಫಿನೆಟ್ಲಿ ಕ್ಯೂರ್ ಮಾಡಬಹುದು ಸರ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಮತ್ತೊಂದು ಕಾಲ್ ಇದೆ ನೋಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ತಮ್ಮ ಹೆಸರು? ಅನಿಲ್ ಕುಮಾರ್ ಅಂತ. ಅನಿಲ್ ಕುಮಾರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಗುಲ್ಬರ್ಗಾದಿಂದ. ಗುಲ್ಬರ್ಗಾಯಿಂದ. ಡಾಕ್ಟರ್ ಇದ್ದಾರೆ, ನಿಮ್ ಸಮಸ್ಯೆ ಏನು ಅಂತ ಹೇಳಿ ಸರ್.
ಹಲೋ, ನಮಸ್ತೆ, ಹೇಳಿ ಸರ್. ಗುಲ್ಬರ್ಗದಿಂದ. ಮಾತಾಡಿ ಡಾಕ್ಟರ್ ಇದ್ದಾರೆ, ಮಾತಾಡಿ. ಏನಿಲ್ಲ ಮೇಡಮ್, ಜಾಯಿಂಟ್ ಪೇನ್ಗಳು ಸಿಕ್ಕಾಪಟ್ಟೆ ಜಾಯಿಂಟ್ ಪೇನ್ ಆಗುತ್ತೆ. ಓಕೆ, ಸಿಕ್ಕಾಪಟ್ಟೆ ಜಾಯಿಂಟ್ ಪೇನ್. ಸರ್ ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ಓಕೆ. ಹಾ, ಸಿಕ್ಕಾಪಟ್ಟೆ ಜಾಯಿಂಟ್ ಪೇನ್ ಮೇಡಮ್. ಓಕೆ ಹಾ. ಸರ್, ಎಷ್ಟು ದಿವಸದಿಂದ ಈ ತೊಂದರೆ ಇದೆ? ಕಾಲ್ ಕಟ್ ಆಗಿದೆ ಡಾಕ್ಟರ್. ಓಕೆ. ಇವರಿಗೆ ಜಾಯಿಂಟ್ಸ್ ಪೇನ್ ಇದೆ ಅಂದ್ರೆ ಇದು ಅವ್ರ ವಯಸ್ಸು ಕೇಳಬೇಕು. ಅಂದ್ರೆ ಏಜ್ಡ್ ಇದಾರೆ, ಅಂದ್ರೆ 60+ ಹತ್ರ ಇದಾರೆ ಅಂದ್ರೆ ಆಸ್ಟಿಯೋ ಆರ್ಥರೈಟಿಸ್ ಹತ್ರ ಆಗಿರುತ್ತೆ. ಸೊ ಅವರಿಗೆ ಎಷ್ಟು ಸರಿ ಅದು ಅಟ್ಯಾಕ್ ಬರುತ್ತೆ ಅಂಡ್ ಅದು ಅಕ್ಯೂಟ್ ಪೇನ್ ಇರುತ್ತೆ, ಬಿದ್ದಾಗ ಪೆಟ್ಟು, ಇದ್ರದ್ದು ನಾವು ಡೀಟೇಲ್ಸ್ ಕೇಳ್ಕೊಂಡ್ರೆ ಡಿಪೆಂಡಿಂಗ್ ಆನ್ ದಟ್ ನಾವು ಟ್ರೀಟ್ಮೆಂಟ್ ಕೊಡ್ತಾ ಬರ್ಬೋದು. ಇದು ಪೇನ್ಸ್ಗೆ ಸದ್ಯಕ್ಕೆ ಅವರು ಓರಲ್ ಮೆಡಿಕೇಶನ್ಸ್ ಅಂದ್ರೆ ಅವರು ಟ್ಯಾಬ್ಲೆಟ್ಸ್ ತಗೊಳ್ತಾ ಬಂತು. ಅಕ್ಯೂಟ್ ಪೇನ್ ಇತ್ತು ಅಂದ್ರೆ ಡೆಫಿನೆಟ್ಲಿ ಅದು ಕಡಿಮೆ ಆಗ್ತಾ ಬರುತ್ತೆ. ವಿತಿನ್ ಫ್ಯೂ ಮಂತ್ಸ್ ಅಲ್ಲಿ ಅವರಿಗೆ ಕಡಿಮೆ ಮಾಡಬಹುದು. ಇಲ್ಲ ಅದು ಕ್ರಾನಿಕ್ ಇದೆ, ತುಂಬಾ ಪದೇ ಬರ್ತಿದೆ ಅಂದ್ರೆ ಡೆಫಿನೆಟ್ಲಿ ಅವರು ಟ್ರೀಟ್ಮೆಂಟ್ ಶುರು ಮಾಡಬೇಕು. ಅದು ಇನ್ನ ಜಾಸ್ತಿ ಆಗಿರೋ ತರ ನೋಡ್ಕೊಳ್ಬಹುದು. ಓಕೆ ಡಾಕ್ಟರ್, ಸಾಮಾನ್ಯವಾಗಿ ಸಂಧಿವಾತ ಅಂತಂದ್ರೆ ಎಲ್ಲೆಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ, ಯಾವ್ದು ಸಂಧಿವಾತ ಅನ್ನೋದೇ ಕೆಲವರಿಗೆ ಗೊತ್ತಿರೋದಿಲ್ಲ. ಮೈನ್ ಆಗಿ ಸಂಧಿವಾತ ನಮ್ಮ ದೇಹದಲ್ಲಿ ಶುರುವಾಗ್ತಾ ಇದೆ ಅಂದಾಗ ಎಲ್ಲೆಲ್ಲಿ ನೋವುಗಳು ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ? ಯೂಶಲಿ ಏನಾಗುತ್ತೆ, ಆಸ್ಟಿಯೋ ಆರ್ಥರೈಟಿಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಮಂಡಿ ನೋವು ಶುರು ಆಗುತ್ತೆ. ಅಂದ್ರೆ ಯೂಶಲಿ ಯಾಕೆಂದ್ರೆ ಅದು ವೇಟ್ ಬೇರಿಂಗ್ ಏರಿಯಾ ಅಂತ ಕರಿತೀವಿ. ಏನಾಗುತ್ತೆ ಅಂದ್ರೆ ದೇಹದಲ್ಲಿ ನಿಂತಾಗ ಅವರಿಗೆ ಕಾಲಿನ ಮೇಲೆ ತೂಕ ಬೀಳುತ್ತೆ. ಸೊ ನೀ ಜಾಯಿಂಟ್ ಮತ್ತೆ ಆಂಕಲ್ ಜಾಯಿಂಟ್ ಶುರು ಆಗ್ತಾ ಬರುತ್ತೆ. ಮತ್ತೆ ಮಾತಾಡೋಣ ಅದ್ರ ಬಗ್ಗೆ. ಮತ್ತೊಂದು ಕಾಲ್ ಇದೆ. ಹಲೋ, ನಮಸ್ತೆ. ಹಲೋ ನಮಸ್ಕಾರ ಮೇಡಮ್. ನಮಸ್ತೆ ಸರ್, ತಮ್ಮ ಹೆಸರು? ನಮ್ಮ ಹೆಸರು ರವಿಕುಮಾರ್ ಅಂತ ಮೇಡಮ್. ರವಿಕುಮಾರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮಂಡ್ಯ ಡಿಸ್ಟಿಕ್ ಮೇಡಮ್. ಮಂಡ್ಯ ಡಿಸ್ಟಿಕ್ ಇಂದ. ಡಾಕ್ಟರ್ ಇದ್ದಾರೆ, ನಿಮ್ ಸಮಸ್ಯೆ ಏನಂತ ಹೇಳಿ ರವಿ ಅವರೇ. ಸರ್ ಮೇಡಮ್ ಅವರೇ, ನಮ್ದು ಈಗ ಇದು ರೊಮ್ಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ತಾರೆ ಸರ್ ಮೇಡಮ್ ಅವರೇ. ಓಕೆ, ಹೇಳಿ. ಈಗ ಇಲ್ಲಿ ಈಗ ಹೋಮಿ ಕೇರ್ ಇಂಟರ್ನ್ಯಾಷನಲ್ ಈಗ ಒಂದು ವರ್ಷ ತೋರಿಸಿದ್ವಿ ಮೇಡಮ್. ಇದು ಏನು ಕಾಣ್ತಾನೆ ಇಲ್ಲ. ಓಕೆ, ಏನ್ ತೊಂದರೆಗೆ ಹೋಗಿದ್ದು ಸರ್ ನೀವು? ಅದೇ ಕೀಲು ನೋವು ಸರ್ ಮೇಡಮ್, ರೊಮ್ಯಾಟಿಕ್ ಆರ್ಥರೈಟಿಸ್ ಅಂತ. ಓಕೆ, ರುಮೆಟಾಯ್ಡ್ ಆರ್ಥರೈಟಿಸ್ ಅಂತ. ಎಷ್ಟು ವರ್ಷದಿಂದ ಇದೆ ಸರ್ ನಿಮ್ಗೆ ಈ ತೊಂದರೆ? ಇದು ಈಗ ಒಂದು 7-8 ವರ್ಷದ ಐತೆ ಮೇಡಮ್. ಓಕೆ ಓಕೆ ಸರ್, ಪೇನ್ಸ್ ಎಲ್ಲ ಕಡಿಮೆ? ಪೇನ್ಸ್ ಹೇಗಿದೆ ಸರ್ ನಿಮ್ದು? ಈ ನೋವು ಕಡಿಮೆ ಆಗ್ತಾ ಇಲ್ಲ ಸರ್, ಎಡಗಡೆ ಕಾಲು ಮೊಣಕಾಲು ಊತ ಬರುತ್ತೆ ಮೇಡಮ್. ಓಕೆ ಸರ್, ಏನಾಗುತ್ತೆ ಅಂದ್ರೆ ನಿಮ್ದು ಇದು ಕ್ರಾನಿಕ್ ಇದೆ ಅಂದ್ರೆ ನಿಮ್ದು 7-8 ವರ್ಷದಿಂದ ಈ ತೊಂದರೆ ಇರೋದ್ರಿಂದ ನೀವು ಮೆಡಿಸಿನ್ಸ್ ಕಂಟಿನ್ಯೂ ಮಾಡಬೇಕು. ಫಸ್ಟ್ ನಿಮ್ಗೆ ಇದು ಬೇರೆ ಕಡೆ ಹರಡಬಾರ್ದು, ಜೊತೆಗೆ ಕಾಂಪ್ಲಿಕೇಶನ್ ಜಾಸ್ತಿ ಆಗಬಾರ್ದು, ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಬರ್ತಿರ್ತೀವಿ. ಅದ್ರ ಜೊತೆಗೆ ಏನಾಗುತ್ತೆ, ನಿಮ್ಗೆ ಪೇನ್ಸ್ ಕಡಿಮೆ ಆಗೋದಕ್ಕೂ ಕೂಡ ಪ್ಯಾರಲಲಿ ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀವಿ. ಬಟ್ ನಿಮ್ಗೆ ಈ ತೊಂದರೆ ತುಂಬಾ ವರ್ಷದಿಂದ ಇದೆ ಅನ್ನೋದಕ್ಕೆ ನೀವು ಅದನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಬನ್ನಿ ಸರ್. ಟ್ರೀಟ್ಮೆಂಟ್ ಬಿಡಕ್ ಹೋಗ್ಬೇಡಿ, ಮಧ್ಯದಲ್ಲಿ ಕಂಟಿನ್ಯೂ ಮಾಡ್ಕೊಳ್ತಾ ಬನ್ನಿ. ಇನ್ನ ಒನ್ ಇಯರ್, ಇನ್ನೊಂದು 6 months to 1 year ನೀವು ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತು ಅಂದ್ರೆ ನಿಮ್ಗೆ ಈ ತೊಂದರೆಯಿಂದ ಫುಲ್ ಗುಣ ಕಾಣಿಸುತ್ತೆ ಸರ್. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ರವಿ ಅವರೇ. ವೀಕ್ಷಕರೇ, ಕ್ಲಿನಿಕ್ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಬ್ರೇಕ್ ಆದ್ಮೇಲೆ. ಬ್ರೇಕ್ ನಂತರ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ಕ್ಲಿನಿಕ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್, ಇದು ಆರ್ಥರೈಟಿಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಅಂದ್ರೆ ಯಾವ ಜಾಗಗಳಲ್ಲಿ ಫಸ್ಟ್ ನೋವು ಕಾಣಿಸ್ಕೊಳ್ಳುತ್ತೆ, ಅಂತ ಟೈಮಲ್ಲಿ ಅದು ಬೇಸಿಕ್ ಆಗಿರುವಾಗ ಏನ್ ಮಾಡಬೇಕು ಡಾಕ್ಟರ್? ಸೊ ಏನಾಗುತ್ತೆ, ವೇಟ್ ಬೇರಿಂಗ್ ಏರಿಯಾಸ್ ಅಲ್ಲಿ ಅಂದ್ರೆ ಫಸ್ಟ್ ನೀ ಜಾಯಿಂಟ್ ಕಾಣಿಸುತ್ತೆ, ಜೊತೆಗೆ ಆಂಕಲ್ ಜಾಯಿಂಟ್ ಪೇನ್ ಶುರು ಆಗುತ್ತೆ. ಸೊ ಇದು ಆಸ್ಟಿಯೋ ಆರ್ಥರೈಟಿಸ್ ಅಲ್ಲಿ ಮೇನ್ ಆಗುತ್ತೆ. ಜೊತೆಗೆ ಆಂಕಲೋಸಿಂಗ್ ಸ್ಪಾಂಡಿಲೋಸಿಸ್ ಅಂತ ಕರಿತೀವಿ, ಅದು ಒನ್ ಆಫ್ ದ ಆಟೋ ಇಮ್ಯೂನ್ ಡಿಸಾರ್ಡರ್. ಅದರಲ್ಲಿ ಏನಾಗ್ತಾ ಬರುತ್ತೆ, ಸ್ಪೈನಲ್ ಕಾರ್ಡ್ ಅಲ್ಲಿ ಅಂದ್ರೆ ವರ್ಟಿಬ್ರಲ್ ಕಾಲಮ್ ಅಂತ ಕರಿತೀವಿ, ಬ್ಯಾಕ್ ಅಲ್ಲಿ ಅದು ತುಂಬಾ ದಿನ ಆರ್ಥರೈಟಿಸ್ ಇದ್ದಾಗ ಇದನ್ನ ಆಂಕಲೋಸಿಂಗ್ ಸ್ಪಾಂಡಿಲೋಸಿಸ್ ಅಂತ ಕರಿತೀವಿ. ಇದು ಆರ್ಥರೈಟಿಸ್ ವರ್ಟಿಬ್ರಲ್ ಕಾಲಮ್ ಅಲ್ಲಿ ಶುರು ಆದಾಗ ಈ ತೊಂದರೆಗಳು ಕಾಣಿಸ್ಕೊಳ್ತಾ ಬರುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ, ವೇಟ್ ಬೇರಿಂಗ್ ಏರಿಯಾಸ್ ಅಲ್ಲೂ ಅದರಲ್ಲಿ ಪೇನ್ಸ್ ಇರುತ್ತೆ, ಬಟ್ ಮೇನ್ಲಿ ಬ್ಯಾಕ್ ಪೇನ್ ಜಾಸ್ತಿ ಇರುತ್ತೆ. ಸಂಧಿವಾತ ಕಾಣಿಸ್ಕೊಳ್ಳುವಾಗ ವೇಟ್ ಕಡಿಮೆ ಆಗುತ್ತಾ ಡಾಕ್ಟರ್? ಇಲ್ಲ, ಯೂಶಲಿ ಏನು ಅಂದ್ರೆ ಒಬೆಸಿಟಿ ಅಂದ್ರೆ ದಪ್ಪ ಇರೋರು ಜಾಸ್ತಿ, ಇವರಿಗೆ ಜಾಯಿಂಟ್ಸ್ ಪೇನ್ ಜಾಸ್ತಿ ಇರುತ್ತೆ. ಬಟ್ ರುಮೆಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ಏನಾಗುತ್ತೆ, ಅವ್ರು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂಡ್ ಫೀವರ್ ರಿಕರೆಂಟ್ ಆಗಿ ಬರ್ತಿದೆ, ಪದೇ ಬರ್ತಿದೆ, ಜೊತೆಗೆ ಅವ್ರಿಗೆ ಗೊತ್ತಾಗಿಲ್ಲ ಅದು ರುಮೆಟಾಯ್ಡ್ ಆರ್ಥರೈಟಿಸ್. ಈ ತರ ತೊಂದರೆಗಳಲ್ಲಿ ವೇಟ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ, ಬಿಕಾಸ್ ಅದು ಇನ್ಫೆಕ್ಷನ್ ಆಗಿರುತ್ತೆ, ರಿಪೀಟೆಡ್ ಇನ್ಫೆಕ್ಷನ್ ಇಂದ ವೇಟ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೊಂದು ಕಾಲ್ ಇದೆ. ಹಲೋ, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಹಲೋ, ತಮ್ಮ ಹೆಸರು ಹೇಳಿ ಸರ್. ಶಿವಮೂರ್ತಿ ಅಂತ, ಶಿವಮೊಗ್ಗದಿಂದ. ಶ್ರೀಮೂರ್ತಿ ಅವರೇ, ಡಾಕ್ಟರ್ ಇದ್ದಾರೆ, ನಿಮ್ ಸಮಸ್ಯೆ ಏನಂತ ಹೇಳಿ. ನಮಸ್ತೆ, ಹೇಳಿ ಸರ್. ನಮಸ್ತೆ ಮೇಡಮ್. ಹೇಳಿ. ನಮಸ್ತೆ. ನಮಸ್ತೆ ಸರ್, ಹೇಳಿ. ನಮಗೆ ಬಲಗಾಲು ಮಂಡಿ ಪೇನ್ ಬರ್ತಾ ಇದೆ. ಓಕೆ.
ಆಮೇಲೆ ಎಡಗಾಲು ಲೆಫ್ಟ್ ಪಾದ ಇದೆಯಲ್ಲ, ಮುಂದ್ಗಡೆ ಪಾದ ಇದೆ, ಅದು ಜೋಮ್ ಬಂದಂಗಿದೆ ಒಂದು 6 ತಿಂಗಳಿಂದ. ಓಕೆ ಅದಕ್ಕೆ ನಮ್ಗೆ ಸರ್ ವಯಸ್ಸೆಷ್ಟು ಸರ್ ನಿಮ್ದು? 65 ವರ್ಷ. 65 ವರ್ಷ. ಸರ್ ಇದು ಎರಡೂ ಮಂಡಿ ನೋವು ಇರುತ್ತಾ ಸರ್ ನಿಮ್ಗೆ? ಕಾಲ್ ನೋವು ಎರಡೂ ಇರುತ್ತಾ? ಇಲ್ಲ, ಒಂದು ಮಂಡಿ ಮಾತ್ರ ರೈಟ್ ಸೈಡ್. ರೈಟ್ ಸೈಡ್ ಮಾತ್ರ ಇರುತ್ತೆ. ಸರ್ ಮುಂಚೆ ಪೆಟ್ಟು ಬಿದ್ದಿದ್ದು ಆತರ ಏನಾದ್ರು ಆಗಿತ್ತಾ ಸರ್ ಆ ಜಾಗದಲ್ಲಿ? ತುಂಬಾ ದಿನದಿಂದ ಸ್ವಲ್ಪ ಬೈಕ್ ಇಂದ ಬಿದ್ದಾಗ ಇದಾಗಿತ್ತು, ಅದೇನಿಲ್ಲ, ನಾರ್ಮಲ್ ಆಗಿತ್ತು. ಓಕೆ. ಈಗ ಅದು ಸ್ವಲ್ಪ ಈ ವಾಕ್ ಮಾಡಿದಲ್ಲಿ ಮಾತ್ರ ಪೇನ್ ಬರುತ್ತೆ. ಓಕೆ ಸರ್, ನೀವು ಏನ್ ಮಾಡ್ಬೋದು ಅಂತಂದ್ರೆ ಒಂದು ಬೇಸಿಕ್ ಇನ್ವೆಸ್ಟಿಗೇಷನ್ ಮಾಡಿಸಿ ಸರ್. ಮೂಳೆ ಸವಿಯೋದು ಏನಾದ್ರೂ ಶುರು ಆಗಿದೆಯಾ ಅಂತ ನಮಗೆ ಗೊತ್ತಾಗತ್ತೆ. ಓಕೆನಾ? ಇದು ಅಂದ್ರೆ ಏಜ್ ಆಗಿರೋದ್ರಿಂದ ಮೂಳೆ ಸವಿತ ಜಾಸ್ತಿ ಆಗ್ತಿದ್ರೆ ನಿಮ್ಗೆ ಈ ತೊಂದರೆ ಜಾಸ್ತಿ ಆಗುತ್ತೆ. ಸೊ ಒಂದು ಬೇಸಿಕ್ ಇನ್ವೆಸ್ಟಿಗೇಷನ್ ಮಾಡಿಸ್ಕೊಂಡು ನೀವು ಕ್ಯಾಲ್ಸಿಯಂ ರಿಚ್ ಫುಡ್ ತಗೊಳ್ತಾ ಬಂದು ಜೊತೆಗೆ ಟ್ರೀಟ್ಮೆಂಟ್ ಶುರು ಮಾಡ್ತು ಅಂದ್ರೆ ಡೆಫಿನೆಟ್ಲಿ ಇವಾಗಿಂದಾನೇ ಟ್ರೀಟ್ಮೆಂಟ್ ತಗೊಳ್ತು ಅಂದ್ರೆ ನೀವು ಇದನ್ನ ಇನ್ನ ಜಾಸ್ತಿ ಆಗದಿರೋ ತರ ತಡಿಬಹುದು ಸರ್, ಡೆಫಿನೆಟ್ಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ಕೊನೆಯದಾಗಿ ಸಂಧಿವಾತದಿಂದ ಬಳಲ್ತಾ ಇರೋರಿಗೆ ಕೆಲವರು ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ, ಪೇನ್ ಕಿಲ್ಲರ್ ತಗೊಂಡು ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಸೊ ಅಂಥವರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಏನಾದ್ರೆ ಅಂದ್ರೆ ಆರ್ಥರೈಟಿಸ್ ಅಲ್ಲಿ ಎಷ್ಟೊಂದು ಟೈಪ್ಸ್ ಇರೋದ್ರಿಂದ ನಿಮ್ಗೆ ಗೊತ್ತಾಗ್ಲಿಕ್ಕೆ ಕಷ್ಟ ಆಗ್ಬೋದು. ಬಟ್ ಏನು ಅಂದ್ರೆ ಜಾಯಿಂಟ್ಸ್ ಪೇನ್ ಶುರು ಆದ ತಕ್ಷಣ ನೀವು ಒಂದು ಇನ್ವೆಸ್ಟಿಗೇಷನ್ ಮಾಡಿಸ್ಕೊಳ್ಳಿ. ಅದರ ಜೊತೆಗೆ ನೀವು ಕ್ಯಾಲ್ಸಿಯಂ ರಿಚ್ ಫುಡ್ ಹತ್ರ ಎಲ್ಲ ತಗೊಳ್ತಾ ಬಂತು ಅಂದ್ರೆ ಡೆಫಿನೆಟ್ಲಿ ಕಡಿಮೆ ಮಾಡ್ಬೋದು. ಜೊತೆಗೆ ವಾಕಿಂಗ್ ರೆಗ್ಯುಲರ್ ಆಗಿ ಇಟ್ಕೊಳ್ಳಿ, ಎಕ್ಸರ್ಸೈಸ್ ಅಂಡ್ ವಾಕಿಂಗ್. ಅದ್ರ ಜೊತೆಗೆ ನೀವು ಬೆಳಗಿನ ಜಾವ ಇದು 7:30 ಬಿಸಿಲಲ್ಲಿ ಎಕ್ಸ್ಪೋಸ್ ಆದಾಗ ನ್ಯಾಚುರಲಿ ವಿಟಮಿನ್ ಡಿ ಸಿಗುತ್ತೆ. ಸೊ ಇವಾಗ ಎಷ್ಟೊಂದು ಜನಕ್ಕೆ ನೋಡ್ಬೋದು. ಹಲೋ ಹಲೋ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ ಮಾ, ತಮ್ಮ ಹೆಸರು? ಶ್ವೇತಾ ಅಂತ ಮೇಡಮ್. ಶ್ವೇತಾ ಅವ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಗುಂಬಳ್ಳಿ ಅಂತ ಮೇಡಮ್, ಯಳಂದೂರು ತಾಲೂಕು ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ ಸಮಸ್ಯೆ ಏನಂತ ಹೇಳಿಮ್ಮ. ನೋಡಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಹೇಳಿ. ನನ್ನ ಹೆಸರು ಶ್ವೇತಾ ಅಂತ ಮೇಡಮ್. ಹೇಳಿಮ್ಮ, ಏನ್ ತೊಂದ್ರೆ? ಮೇಡಮ್ ನಮ್ಗೆ ಒಂದು 1 ಇಯರ್ ಆಯ್ತು ಮೇಡಮ್, 1 ವರ್ಷ ಆಯ್ತು. ನನ್ಗೆ ಜಾಯಿಂಟ್ ಪೈನ್ ಇದೆ. ಓಕೆ. ನನ್ಗೆ ಇವಾಗ ಒಂದು 5 ತಿಂಗಳು ಟ್ರೀಟ್ಮೆಂಟ್ ತಗೊಂಡೆ ಮೇಡಮ್. ಅವಾಗ ಏನು ಇರ್ಲಿಲ್ಲ, ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ ಮೇಡಮ್, 1 ತಿಂಗಳಿಂದ. ಓಕೆ, ನೀವು ಇನ್ವೆಸ್ಟಿಗೇಷನ್ ಮಾಡಿಸಿದಿರಾ ಅಮ್ಮ? ಹಾಕಿದ್ದೀನಿ ಮೇಡಮ್, ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡ್ತಿ, ಎಲ್ಲ ಹೊರೆ ಐತೆ ಮೂಳೆ ಮೇಲೆ ಅಂತ ಹೇಳಿದ್ರು ಸರ್ ಮೇಡಮ್. ಓಕೆ, ನೋವು ಎಲ್ಲಿ ಬರುತ್ತೆ ಅಮ್ಮ ನಿಮ್ಗೆ? ನೋವು ಮೇಡಮ್ ಬ್ಯಾಕ್ ಹಿಂದ್ಗಡೆ ಬಂದಿದೆ ಮೇಡಮ್, ಬೆನ್ನು ಹಿಂದ್ಗಡೆ, ಮತ್ತೆ ಸೆಳೆತ ಮೇಡಮ್, ತೋಳು ಮತ್ತೆ ಎಲ್ಲ ಬೆನ್ನೆಲ್ಲ ಸೆಳೆತ ಬರುತ್ತೆ. ಊಟ ತಿಂಡಿ ಮಾಡಕ್ ಆಗಲ್ಲ, ನೋವು ಮೇಡಮ್, ಕೆಲಸ ಮಾಡಕ್ ಆಗ್ತಾ ಇಲ್ಲ. ಓಕೆ ನೋಡಿಮ್ಮ, ನೀವೇನ್ ಮಾಡ್ಬೋದು ಅಂದ್ರೆ ಸಡನ್ ಆಗಿ ಬಗ್ಗಿ ಕೆಲಸ ಮಾಡೋದಾಗ್ಲಿ ಅಥವಾ ತುಂಬಾ ವೆಯ್ಟ್ ಲಿಫ್ಟ್ ಮಾಡೋದಾಗ್ಲಿ ಇದನ್ನೆಲ್ಲ ಮಾಡಬಾರ್ದು. ಟ್ರೀಟ್ಮೆಂಟ್ ತಗೊಳ್ಳುವಾಗ ನೀವೇನ್ ಮಾಡ್ಬೇಕು, ಸ್ವಲ್ಪ ಬ್ಯಾಕ್ ರೆಸ್ಟ್ ತಗೊಂಡು ಬ್ಯಾಕ್ ಬೆಲ್ಟ್ ಅಂತ ಬರುತ್ತೆ, ಅದು ಸಪೋರ್ಟ್ಗೆ ಯೂಸ್ ಮಾಡಬಹುದು. ನೀವು ತುಂಬಾ ಕೆಲಸ ಮಾಡುವಾಗ ಅಥವಾ ತುಂಬಾ ನಿಂತ್ಕೊಂಡು ಕೆಲಸ ಮಾಡುವಾಗ ನಿಮ್ಗೆ ಬ್ಯಾಕ್ ಬೆಲ್ಟ್ ಸಪೋರ್ಟ್ ಬೇಕಾಗತ್ತೆ. ಅದ್ರ ಜೊತೆಗೆ ನಿಮ್ಗೆ ತುಂಬಾ ನೋವುಗಳು ಜಾಸ್ತಿ ಹರಡ್ತಿದೆ, ಆತರ ಏನಾದ್ರೂ ಆಗ್ತಿದೆ ಅಂದ್ರೆ ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಇದೆ ಇದಕ್ಕೆ. ನೀವು ಏನಾದ್ರೂ ಇನ್ವೆಸ್ಟಿಗೇಷನ್ ಮಾಡಿಸಿರೋದು ಜೊತೆಗೆ ನೀವು ಏನೇನ್ ಟ್ರೀಟ್ಮೆಂಟ್ ತಗೊಳ್ತಿದ್ದೀರಾ ಇದನ್ನೆಲ್ಲ ತಗೊಂಡ್ ಬಂತು ಕ್ಲಿನಿಕ್ಗೆ ಅಂದ್ರೆ ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಶುರು ಮಾಡಬಹುದು ಇದಕ್ಕೆ. ಧನ್ಯವಾದಗಳು ಮಾ, ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ನಾವು ಮಾತಾಡ್ತಾ ಇದ್ವಿ ಇದ್ರ ಬಗ್ಗೆ, ಅಂದ್ರೆ ಯಾವ ರೀತಿ ಟಿಪ್ಸ್ ಕೊಡೋಕೆ ಇಷ್ಟಪಡ್ತೀರಾ? ಸಂಧಿವಾತದಿಂದ ಬಳಲ್ತಾರೆ ಕೆಲವ್ರಿಗೆ, ಅಂದ್ರೆ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಂಡ್ಬಿಡ್ತಾರೆ, ಬಟ್ ಅದರಿಂದ ತುಂಬಾ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಆಮೇಲೆ ಸಫರ್ ಮಾಡೋದಕ್ಕಿಂತ ಮುಂಚೆನೆ ಅವ್ರು ಯಾವ ರೀತಿ ಪ್ರಿಕಾಷನ್ಸ್ ತಗೋಬೇಕು ಡಾಕ್ಟರ್? ಒಂದು ಅದೇ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಬಹುದು, ಅಂದ್ರೆ ದೇಹ ತೂಕ ಜಾಸ್ತಿ ಆಗದಿರೋ ತರ ಅವರು ನೋಡ್ಕೊಳ್ತಾ ಬರಬೇಕು. ಜೊತೆಗೆ ಅದೇ ಸೆಲ್ಫ್ ಮೆಡಿಕೇಶನ್ಸ್ ಅಂದ್ರೆ ಅವರಿಗೆ ತುಂಬಾ ಅಕ್ಯೂಟ್ ಪೇನ್ಸ್ ಇದ್ದಾಗ ಡೆಫಿನೆಟ್ಲಿ ಅದು ಹೆಲ್ಪ್ ಆಗುತ್ತೆ. ಬಟ್ ಅದೇ ಪದೇ ಪದೇ ಬರ್ತಿದೆ ಮತ್ತೆ ಸಿವಿಯಾರಿಟಿ ಜಾಸ್ತಿ ಆಗ್ತಿದೆ, ಡೆಫಿನೆಟ್ಲಿ ನೀವು ಡಾಕ್ಟರ್ಗೆ ಮೀಟ್ ಮಾಡಲೇಬೇಕು. ಅದ್ರ ಜೊತೆಗೆ ಬೇಸಿಕ್ ಇನ್ವೆಸ್ಟಿಗೇಷನ್ ಮಾಡಿಸ್ಕೊಂಡು ಲೈಫ್ ಸ್ಟೈಲ್ ಹೆಲ್ತಿ ಆಗಿ ಇಟ್ಕೊಂಡು ಮತ್ತೆ ವಾಕಿಂಗ್ ಇದನ್ನೆಲ್ಲ ರೆಗ್ಯುಲರ್ ಆಗಿ ಮಾಡ್ತಾ ಬಂತು ಅಂದ್ರೆ ಡೆಫಿನೆಟ್ಲಿ ಇದರಿಂದ ಅಂದ್ರೆ ಅಟ್ಲೀಸ್ಟ್ ಅದು ಜಾಸ್ತಿ ಆಗೋದ್ರಿಂದ ತಡಿಬಹುದು. ಜೊತೆಗೆ ಇನಿಷಿಯಲ್ ಸ್ಟೇಜ್ ಬಂದಾಗ ಡೆಫಿನೆಟ್ಲಿ ಕಡಿಮೆ ಮಾಡ್ಕೊಂಡು ಗುಣ ಕೂಡ ಮಾಡ್ಕೋಬಹುದು. ಅಂದ್ರೆ ಮೂಳೆ ಸವೆತಕ್ಕೂ ನೀವು ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರಿ, ಬಟ್ ಅದು ಹೇಗೆ ಡಾಕ್ಟರ್? ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ ಮೂಳೆ ಸವೆತಕ್ಕೆ? ಯೂಶಲಿ ಏನಾಗುತ್ತೆ ಅಂದ್ರೆ ಅದು ಮೂಳೆ ಸವಿಯೋದನ್ನ ಕಡಿಮೆ ಮಾಡೋದಕ್ಕೆ ಫಸ್ಟ್ ನಾವು ಕೊಡ್ತೀವಿ. ಅಂದ್ರೆ ಇವಾಗ ಯಾವ ಸ್ಟೇಜ್ ಅಲ್ಲಿ ಬಂದಿರ್ತಾರೆ ಅಂದ್ರೆ ತುಂಬಾ ಸವ್ದಿರುತ್ತೆ, ಸೊ ಅದನ್ನ ನಾವು ಕಡಿಮೆ ಮಾಡೋದಕ್ಕೆ ಫಸ್ಟ್ ಕೊಡ್ತಾ ಬರ್ತೀವಿ. ಜೊತೆಗೆ ಪೇನ್ ಮ್ಯಾನೇಜ್ಮೆಂಟ್ಗೂ ಮೆಡಿಸಿನ್ಸ್ ಇರುತ್ತೆ. ಅದ್ರ ಜೊತೆಗೆ ಮೂಳೆ ಸವ್ದಿರೋ ಜಾಗದಲ್ಲಿ ಅವರಿಗೆ ಮತ್ತೆ ಅದು ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಆಗಿ ಅದು ನಾರ್ಮಲ್ಸಿಗೆ ಬರಬೇಕು, ಅದಕ್ಕೂ ಟ್ರೀಟ್ಮೆಂಟ್ ಕೊಡ್ತಾ ಬರ್ತೀವಿ. ಓಕೆ ಡಾಕ್ಟರ್, ಈ ಒಂದು ಸಂಧಿವಾತದ ಬಗ್ಗೆ ನಮ್ಮ ವೀಕ್ಷಕರಿಗಿದ್ದಂತ ಒಂದು ಏನ್ ಹೇಳ್ತೀವಿ ಡೌಟ್ಸ್ ಇರ್ಬೋದು, ಸೊ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ.
ವೀಕ್ಷಕರ, ನಿಮ್ಗೆ ಸಂಧಿವಾತಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಸಮಸ್ಯೆಗಳಿದ್ರೆ, ಅಲೋಪತಿ ಮೆಡಿಸಿನ್ಸ್ ತಗೋತಾ ಇದೀವಿ, ನಮಗೆ ಹುಷಾರಾಗ್ತಾ ಇಲ್ಲ, ಇನ್ನೂ ಕೂಡ ನಾವು ಇದರಿಂದ ಸಫರ್ ಮಾಡ್ತಾ ಇದೀವಿ ಅಂತ ನಿಮ್ಗೆ ಅನ್ಸಿದ್ರೆ ಖಂಡಿತವಾಗ್ಲೂ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಹಾಸ್ಪಿಟಲ್ಗೆ ಒಂದ್ಸತಿ ನೀವು ವಿಸಿಟ್ ಮಾಡಿ. ಅಲ್ಲಿ ನಿಮ್ಗೆ ಖಂಡಿತವಾಗ್ಲೂ ಟ್ರೀಟ್ಮೆಂಟ್ ಸಿಗುತ್ತೆ. ಇದರಿಂದ ಖಂಡಿತವಾಗ್ಲೂ ನೀವು ಗುಣಪಡಿಸ್ಕೋಬಹುದು ಒಂದು ರೋಗದಿಂದ ಅಂತ ಹೇಳ್ತಾ ಇವತ್ತಿನ ಕ್ಲಿನಿಕ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳಿನ ಕ್ಲಿನಿಕ್ ನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.